ಆಲ್ರೆಡಿ ಒಂದು ಪೇಷಂಟ್ ಇರ್ತಾರೆ ಅಂದರೆ ನಿಮ್ಮ ಮನೇಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಇರಲಿ, ಯಾರನ್ನ ವಾಮಿಟ್ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೋಸ್ಕರ ಈ ವಿಡಿಯೋ. ವಾಮಿಟ್ ಮಾಡ್ತಾ ಇರ್ತೀರಿ, ಓಕೆ, ವಾಮಿಟಿಂಗ್ ಈಸ್ ಕಾಮನ್, ಎಲ್ಲರಿಗೂ ನೋಡಿರ್ತೀರಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರೂ ವಾಮಿಟ್ ಮಾಡ್ತಾರೆ. ವಾಮಿಟ್ ಮಾಡೋದು ಈಸ್ ಕಾಮನ್. ಯಾವಾಗೆಲ್ಲ ವಾಮಿಟ್ ಮಾಡ್ತೀರಿ? ಆ್ಯಸಿಡಿಟಿ ಜಾಸ್ತಿ ಆದಾಗ ವಾಮಿಟ್ ಮಾಡ್ತೀರಿ. ನೆಕ್ಸ್ಟ್ ಆಮೇಲೆ ಯಾವುದರ ಸ್ಪೈಸಿ ಫುಡ್ ಜಾಸ್ತಿ ತಿನ್ಕೊಂಡಾಗ ವಾಮಿಟ್ ಮಾಡ್ತೀರಿ. ಈಗ ನಾನ್ ವೆಜ್ ಜಾಸ್ತಿ ಅಂದರೆ ಯಾವುದು, ಮಟನ್, ಚಿಕನ್, ಯಾವುದು ಜಾಸ್ತಿ ತಿಂದಿರ್ತೀರ ವಿತೌಟ್ ಡೈಜೆಷನ್, ಇಂಡೈಜೆಷನ್, ಡೈಜೆಸ್ಟ್ ಆಗಲ್ಲ ಅದು ಕರೆಕ್ಟ್ ಟೈಮ್ಗೆ. ಅಂಥದ್ದೆಲ್ಲ ಏನಾಗುತ್ತೆ ಅಂತಂದರೆ ನಿಮ್ಮ ಹೊಟ್ಟೆ, ಸ್ಟಮಕ್ ಅಂತ ಏನು ಡೈಜೆಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಡೈಜೆಸ್ಟ್ ಆಗದೇ ಇರೋದನ್ನು ಅದು ಹೊರಗಡೆ ಹಾಕೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ಈಗ ನೀವು ಅಪ್ಪರ್ ಜಿ ಐ ಅಂತ ಕರಿತೀವಿ, ಅಪ್ ಟು ನಿಮ್ಮದು ಗ್ಯಾಸ್ಟ್ರಿಕ್, ಸ್ಟಮಕ್ ತನಕ, ಬಾಯಿಂದ ಹಿಡಿದು ಸ್ಟಮಕ್ ತನಕ ಏನಿದೆ ಅದೆಲ್ಲವೂ ಅಪ್ಪರ್ ಗ್ಯಾಸ್ಟ್ರಿಕ್. ಓಕೆ, ಅಪ್ಪರ್ ಜಿ ಐ ಟಿ ಅಂತ ಕರಿತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್. ಅದ್ರ ಕೆಳಗಡೆ ಇರೋದು ಲೋವರ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್. ಲೋವರ್ ಏನಾದರೂ ಅಂದರೆ ಲೈಕ್ ಡೈಜೆಷನ್ ಆಗಿದೆ, ಅಬ್ಸಾರ್ಪ್ಷನ್ ಆಗ್ತಾಯಿಲ್ಲ ಅಂದರೆ ಮಾತ್ರ ಅದನ್ನು ಹೊರಗಡೆ ಹಾಕಲಿಕ್ಕೆ, ಅಂದರೆ ಆ ಪಾಯ್ಸನಸ್ ಮಟೀರಿಯಲ್ ಅವ್ರು ಏನೇ ಇದ್ದರೂ ಹೊರಗಡೆ ಹಾಕಲಿಕ್ಕೆ ಅವಾಗ ಡಯೇರಿಯಾ ಆಗುತ್ತೆ. ಅದೇ ಏನಾದರೂ ಅಪ್ಪರ್ ಜಿ ಐ, ಸ್ಟಮಕಲ್ಲಿ ಏನೋ ತೊಂದರೆ ಇದ್ದರೆ ವಾಮಿಟ್ ಆಗುತ್ತೆ. ಸೊ ವಾಮಿಟ್ ಬಗ್ಗೆ ಇಷ್ಟೊಂದು ಯಾಕೆ ಮಾತಾಡ್ತಿದ್ದೀನಿ ನಾನು ಅಲ್ವಾ? ನಿಮಗೂ ಅನಿಸಿರುತ್ತೆ ಯಾಕೆ ಇವರು ವಾಮಿಟ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದಾರೆ. ಓಕೆ, ಸಿಂಪಲ್, ವಾಮಿಟ್ ಈಸ್ ಅ ಸಿಂಪಲ್ ಥಿಂಗ್, ಕಾಮನ್ ಥಿಂಗ್. ಆದರೆ ಆ ವಾಮಿಟಿಂದನೇ ಜೀವ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಹೌದು, ವಾಮಿಟ್ ಆಗ್ತಾ ಇರುತ್ತೆ. ಈಗ ಆಬ್ವಿಯಸ್ಲಿ ನಾರ್ಮಲಾಗಿ ವಾಮಿಟ್ ಕುತ್ಕೊಂಡಾಗ, ಇಲ್ಲಾಂದರೆ ವಾಮಿಟ್ ಮಾಡುವಾಗ ಪೇಷಂಟ್ ಲೀನಾಗಿ ವಾಮಿಟ್ ಮಾಡ್ತಾಯಿದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್, ಏನು ತೊಂದರೆ ಆಗಲ್ಲ. ಆದರೆ ಪೇಷಂಟ್ ಮಲ್ಕೊಂಡಿದ್ದಾನೆ, ಇಲ್ಲ ಅಟ್ಲೀಸ್ಟ್ ಊಟ ಮಾಡ್ತಿದ್ದಾರೆ, ಆ ಟೈಮಲ್ಲಿ ವಾಮಿಟ್ ಆಯಿತು ಅಂತಂದರೆ ಹಿ ಟ್ರೈಸ್ ಟು ಮೌತ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಲೈಕ್ ಅಫೆಂಡ್ ಆಗಬಾರ್ದು ಅಂತ ಇನ್ನೊಬ್ಬರ ಮುಂದೆ. ಓಕೆ, ಅಂಥ ಟೈಮ್ ಒಳಗಡೆ ಏನಾಗುತ್ತೆ, ದೇರ್ ಇಸ್ ಅ ಚಾನ್ಸಸ್ ಆಫ್ ಆಸ್ಪಿರೇಷನ್ ಅಂತ ಕರೆದ್ರೆ, ಈಗ ವಾಮಿಟ್ ಏನು ಹೊರಗೆ ಹೋಗಬೇಕಾಗಿರುತ್ತೆ ಅದು ಗಂಟಲಿನಿಂದ, ಇಲ್ಲಿ ಫ್ಯಾರಿಂಗ್ಸ್ ಅಂತ ಇರುತ್ತೆ, ಆ ಫ್ಯಾರಿಂಗ್ಸ್ ಮೂಲಕ ಎಪಿಗ್ಲಾಟಿಸ್ ಕ್ಲೋಸ್ ಆಗದೆ ಇದ್ದಾಗ ಉಸಿರು ತಗೊಳ್ಳೋ ಟೈಮಲ್ಲಿ ಲಂಗ್ಸ್ ಒಳಗಡೆ ಟ್ರೇಕಿಯಾ ಮೂಲಕ, ಶ್ವಾಸನಾಳದ ಮೂಲಕ ಶ್ವಾಸಕೋಶಕ್ಕೆ ಹೋಗಿ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಆಸ್ಪಿರೇಷನ್ ಅಂತ ಕರಿತೀವಿ. ಆಸ್ಪಿರೇಷನ್ ಆದಾಗ ಶ್ವಾಸಕೋಶಕ್ಕೆ ಹೋದಾಗ ಸಫಿಷಿಯೆಂಟ್ ಅಮೌಂಟ್ ಆಫ್ ಗಾಳಿ, ನಿಮಗೆ ಆಕ್ಸಿಜನ್, ಗಾಳಿ, ಏರ್ ಏನಿರುತ್ತೆ ಉಸಿರಾಟಕ್ಕೆ ಬೇಕಾಗಿರೋದು, ಅದು ನಿಮ್ಮ ಶ್ವಾಸಕೋಶವನ್ನು ರೀಚ್ ಆಗಲ್ಲ. ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ಆಸ್ಪಿರೇಷನಲ್ ಆಸ್ಫಿಕ್ಸಿಯಾ ಅಂತ ಕರಿತೀವಿ. ಓಕೆ, ಆಸ್ಫಿಕ್ಸಿಯಾ ಅಂತಂದರೆ ಲಾಸ್ ಆಫ್ ಆಕ್ಸಿಜನ್, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದು ಎಮರ್ಜೆನ್ಸಿ, ದ ಸಿವಿಯರ್ ಎಮರ್ಜೆನ್ಸಿ ಆಫ್ ದ ಪೇಷಂಟ್. ಇದು ಯಾರಿಗೆ ಬೇಕಾದರೂ ಆಗ್ಬೋದು, ವಯಸ್ಸು ನೋಡಲ್ಲ, ವಯಸ್ಸಾದವರು ಇರ್ಬೋದು, ವಯಸ್ಸು ಕೆಳಗಡೆನೂ, ಲೈಕ್ 20 years, 21 years, 22 years, ಯಾರು ಬೇಕಾದರೂ ಆಗಬಹುದು. ಈವನ್ ಚಿಕ್ಕ ಮಕ್ಕಳಿಗೂ ಕೂಡ, ಚಿಕ್ಕ ಮಕ್ಕಳೊಳಗಡೆ ಏನೂ ತೊಂದರೆನೇ ಪಡಲ್ಲ, ಬಿಕಾಸ್ ಅವ್ರಿಗೆ ಪ್ರಪಂಚ ಜ್ಞಾನ ಅಷ್ಟಿರಲ್ಲ. ಸೊ ದೇ ಡೋಂಟ್ ಕೇರ್ ಅಬೌಟ್ ಅದರ್ಸ್, ಅವರು ವಾಮಿಟ್ ಮಾಡಿಬಿಡ್ತಾರೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬರೋದು ಯಾರು ಅಂತಂದರೆ ಈ 30 ಅಂದರೆ 25 to 40 year old ಇವರಲ್ಲಿ. ಇವ್ರೇನು ಮಾಡ್ತಾರೆ ಅಂತಂದರೆ ಸೊಸೈಟಿ ಕಾನ್ಷಿಯಸ್ ಆಗಿರ್ತಾರೆ, ಆ್ಯಂಡ್ ಇವನ್ ಕಮ್ಯುನಿಟಿ ಕಾನ್ಷಿಯಸ್ ಆಗಿರ್ತಾರೆ, ಮನೇಲಿ ಫ್ಯಾಮಿಲಿ ಕಾನ್ಷಿಯಸ್ ಆಗಿರ್ತಾರೆ. ಇದು ಈ ಥರ ವಾಮಿಟ್ ಮಾಡ್ಕೊಂಡ್ರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತಂದು ಹೇಳ್ಬಿಟ್ಟು ಮೌತ್ ಕ್ಲೋಸ್ ಮಾಡ್ತಾರೆ. ಇಲ್ಲಾಂದರೆ ಏನು ಮಾಡ್ತಾರೆ, ಮಲ್ಕೊಂಡಿರ್ತಾರೆ, ವಾಮಿಟ್ ಆಗಿರುತ್ತೆ, ಆಗ್ಬಿಟ್ಟು ಮಲ್ಕೊಂಡಿರ್ತಾರೆ, ಮತ್ತೊಮ್ಮೆ ವಾಮಿಟಿಂಗ್ ಎಪಿಸೋಡ್ ಇರುತ್ತೆ, ಇನ್ನೊಬ್ಬರನ್ನ ಯಾಕೆ ಎಬ್ಸೋದು ಅಂತಂದು ಹೇಳ್ಬಿಟ್ಟು ಅನ್ಕಂಟ್ರೋಲ್ಡ್ ರಿಫ್ಲೆಕ್ಸ್ ಬಂದಾಗ ವಾಮಿಟ್ ಅಲ್ಲೇ ಮಾಡೋಕ್ಕೆ ಹೋಗ್ತಾರೆ, ಮಲ್ಕೊಂಡು ಸುಪೈನ್ ಪೊಸಿಷನ್ ಆರ್ ಸೆಮಿ ಸ್ಲೀಪಿಂಗ್ ಪೊಸಿಷನ್ ಒಳಗಡೆ ವಾಮಿಟ್ ಮಾಡ್ತಾರೆ. ಸೊ ಈ ಥರ ಆದಾಗ ಅವರಲ್ಲಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಡೆತ್ ಕೂಡ ಕಾಸ್ ಮಾಡುತ್ತೆ. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ, ಹಾಸ್ಪಿಟಲ್ಗೆ ಕರೆಕ್ಟ್ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಇಟ್ ಕ್ಯಾನ್ ಕಾಸ್ ಡೆತ್, ಆಸ್ಪಿರೇಷನಲ್ ಆಸ್ಫಿಕ್ಸಿಕ್ ಡೆತ್. ಪಲ್ಮರಿ ಫೇಲ್ಯೂರ್ ಆಗಿಬಿಡುತ್ತೆ, ರೆಸ್ಪಿರೇಟರಿ ಫೇಲ್ಯೂರ್ ಆಗುತ್ತೆ, ಪೇಷಂಟ್ ಡೆತ್ ಆಗುತ್ತೆ. ಸೊ ಬೆಟರ್ ಏನು ಮಾಡಬೇಕಂದ್ರೆ, ಇದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ ಅಂತಂದರೆ ಇಂಟ್ಯುಬೇಟ್ ಮಾಡಿಬಿಟ್ಟು ಸಕ್ಷನ್ ಮಾಡ್ತಾರೆ. ಇಂಟ್ಯುಬೇಟ್ ಮಾಡಿ ವಾಮಿಟಸ್ ಅಂತಂದರೆ ಯಾವ ವಾಮಿಟ್ ಮಾಡಬೇಕಾಗಿರುವಂಥ ಪದಾರ್ಥ ಇರುತ್ತೆ ಅದಕ್ಕೆ ವಾಮಿಟಸ್ ಅಂತ ಕರಿತೀವಿ. ಅದು ಹೋಗಿ ಕಲೆಕ್ಟ್ ಆಗಿರುತ್ತೆ, ಅದನ್ನು ಸಕ್ಷನ್ ಮಾಡಿ ತೆಗಿತಾರೆ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಸಿಂಪಲ್ ಥಿಂಗ್, ಆದರೆ ಇದರಿಂದ ತುಂಬ ಜನ ಸತ್ತೋಗ್ತಾರೆ, ತುಂಬ ಡೆತ್ ಆಗಿದೆ, ತುಂಬ ಇವನ್ ಎಷ್ಟೊಂದು ಪೇಷಂಟ್ಸಲ್ಲಿ ನೋಡಿರ್ತೀರ. ಓಕೆ, ಆದರೆ ಇದನ್ನು ತಡೆಗಟ್ಟೋದು ಹೇಗೆ ಅಲ್ವಾ? ಎಷ್ಟೊಂದು ಮಾತಾಡಿದ್ವಿ, ಇದು ಈ ಥರ ಆ ಥರ. ಇದ್ರ ಮೆಕ್ಯಾನಿಸಮ್ ನಿಮ್ಗೆ ಇಂಪಾರ್ಟೆಂಟೇ ಇಲ್ಲ, ನಿಮಗೇನು ಇಂಪಾರ್ಟೆಂಟ್? ಓಕೆ, ಇದರಿಂದ ಬಚಾವಾಗೋದು ಹೇಗೆ?
ಸಿಂಪಲ್ ಅಲ್ವಾ? ನೀವು ಬಚಾವ್ ಹೇಗೆ ಆಗ್ತೀರಾ ಇದರಿಂದ? ವಾಮಿಟ್, ಯಾರಿಗೆ ವಾಮಿಟ್ ಆಗಲಿ ಮನೇಲಿ ವಾಮಿಟ್ ಬಂದಂಗೆ ಅನಿಸುತ್ತೆ ಅಂದರೆ ಗಂಟ್ಲಲ್ಲಿ ಆಲ್ರೆಡಿ ಫೀಲಿಂಗ್ ಇರುತ್ತೆ, ಸೆನ್ಸೇಷನ್ ಇರುತ್ತೆ. ದ್ಯಾಟ್ಸ್ ಅ ಕಾಮನ್ ಸೈನ್, ಫಸ್ಟ್ ಸೈನ್ ಇರಿಟೇಷನ್ ಇರುತ್ತೆ. ಅಂಥ ಟೈಮ್ ಒಳಗಡೆ ಫಸ್ಟ್ ಪ್ಯಾನ್ ಟ್ಯಾಬ್ಲೆಟ್, ಎಮಿಸೆಟ್ ಅಂತಂದರೆ ಆಂಡೆನ್ಸೆಟ್ರಾನ್ ಟ್ಯಾಬ್ಲೆಟ್, ಆ 2 ಟ್ಯಾಬ್ಲೆಟ್ಟು ಆರಾಮಾಗಿ ನೀವು ತಗೊಂಡು ಅದನ್ನು ಫಸ್ಟ್ ಕಡಿಮೆ ಮಾಡ್ಕೋಬೋದು. ಅದು ಕಡಿಮೆ ಆಗಿಲ್ಲ ಅಂದರೂ ಕೂಡ ನೀವು ಆಮೇಲೆ ಫಸ್ಟ್ ಕ್ಲಿನಿಕ್ಗೆ ಹೋಗ್ಬೋದು. ಓಕೆ, ನಿಮಗೆ ಓವರ್ ದ ಕೌಂಟ್ರ್ 2 ಟ್ಯಾಬ್ಲೆಟ್ಸ್ ನಿಮಗೆ ಸಿಗುತ್ತೆ. ಆ್ಯಂಟಾಸಿಡ್, ಪ್ಯಾಂಟಪ್ರೋಸೋಲ್ ಆ್ಯಂಟಾಸಿಡ್, ಮತ್ತು ಆಮೇಲೆ ಆಂಡೆನ್ಸೆಟ್ರಾನ್ ಆ್ಯಂಟಿ ಎಮೆಟಿಕ್ ಟ್ಯಾಬ್ಲೆಟ್. ಓಕೆ, ಈ 2 ಟ್ಯಾಬ್ಲೆಟ್ ನೀವು ಮನೇಲೂ ಇಟ್ಕೊಬಹುದು. ಸೊ ಈಗ ಮನೇಲಿ ಯಾವುದು ಟ್ಯಾಬ್ಲೆಟ್ ಇಲ್ಲ, ನನಗೆ ವಾಮಿಟ್ ಆಗ್ತಾಯಿದೆ, ನನಗೆ ಸೆನ್ಸೇಷನ್ನು ಇದೆ, ವಾಮಿಟ್ ಸಡನ್ನಾಗಿ ಬರ್ತಾನೂ ಇದೆ, ವಾಮಿಟ್ ಆಗುತ್ತೆ ಅಂತಂದರೆ ಗೋ ಟು ಅ ಗುಡ್ ಪ್ಲೇಸ್. ವಾಶ್ರೂಮ್ಗೆ ಹೋಗೋಕ್ಕಾದರೆ ಟೈಮ್ ಸಿಕ್ಕರೆ ಹೋಗಿ, ವಾಶ್ರೂಮ್ಗೆ ಹೋಗೋಷ್ಟು ಟೈಮ್ ಇದೆ ನಿಮಗೆ ಅಂತಂದರೆ ಹೋಗ್ಬಿಟ್ಟು ಕೂತ್ಕೊಂಡು ತಲೆನ ಕೆಳಗಡೆ ಬಾಗಿಸಿ ವಾಮಿಟ್ ಮಾಡಬೇಕು. ಓಕೆ, ಟ್ರೈ ಮಾಡಿ. ವಾಮಿಟ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಕೂತ್ಕೊಂಡಿರಬೇಕು. ಬಂತು, ವಾಮಿಟ್ ಬರ್ತಾ ಇದೆ, ಯು ಕ್ಯಾನ್ ಫೀಲ್ ಅಂತಂದರೆ ಆವಾಗ ವಾಮಿಟ್ ಆಗುತ್ತೆ. ಆಟೋಮೆಟಿಕ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್, ವಾಮಿಟ್ನ ನೀಟಾಗಿ ಹೊರಗಡೆ ಹಾಕ್ಬೋದು. ವಾಮಿಟ್ ಆಗೋದೇನಕ್ಕೆ ಅಂತಂದರೆ ದ್ಯಾಟ್ಸ್ ಅ ಇಮ್ಯೂನ್ ರೆಸ್ಪಾನ್ಸ್. ಓಕೆ, ನಿಮ್ಮ ಬಾಡಿ ಒಳಗಡೆ, ನಿಮ್ಮ ಗ್ಯಾಸ್ಟ್ರಿಕ್, ನಿಮ್ಮ ಹೊಟ್ಟೆ ಒಳಗಡೆ ಅದೇನಾದರೂ ತೊಂದರೆ ಕೊಡ್ತಾ ಇತ್ತು ನೀವು ತಿಂದಿರೋ ಫುಡ್ ಅಂತಂದರೆ ಮಾತ್ರ ಅದನ್ನು ನಿಮ್ಮ ಹೊಟ್ಟೆ ಹೊರಗಡೆ ಹಾಕೋಕ್ಕೆ ಟ್ರೈ ಮಾಡುತ್ತೆ. ಇಷ್ಟೇ ಸಿಂಪಲ್ ಥಿಂಗ್. ಆ್ಯಂಡ್ ಇನ್ನೊಂದು ಏನು ಮಾಡ್ಬೋದು, ಇವಾಗ ನೀವು ಮಲ್ಕೊಂಡ್ಬಿಟ್ಟಿರ್ತೀರ, ರಾತ್ರಿ ಮಲಗಿರ್ತೀರ, ಸಡನ್ನಾಗಿ ವಾಮಿಟ್ ಸೆನ್ಸೇಷನ್ ಬರುತ್ತೆ, ಎದ್ದು ಹೋಗೋ ಅಷ್ಟರೊಳಗಡೆ ಬರುತ್ತೆ, ದಾರಿಯಲ್ಲಿ ವಾಮಿಟ್ ಆಗುತ್ತೆ, ಬಾಯಿ ಮುಚ್ತೀರ. ಓಕೆ, ನೋ, ದ್ಯಾಟ್ಸ್ ದ ಬ್ಯಾಡ್ ಥಿಂಗ್ ಟು ಡೂ. ಈಗ ವಾಮಿಟ್ ಬರ್ತಾ ಇರುತ್ತೆ, ಬಾಯಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ, ಆಲ್ರೆಡಿ ಗಂಟು ದಾಟಿರುತ್ತೆ, ಅವಾಗ ಬಾಯಿ ಮುಚ್ತೀರ. ಇದನ್ನು ಬಿಡಬೇಕು. ನೀವು ಎಲ್ಲಿರ್ತೀರ ಅಲ್ಲೇ ವಾಮಿಟ್ ಮಾಡಿ, ದ್ಯಾಟ್ಸ್ ನಾಟ್ ಅ ಪ್ರಾಬ್ಲಮ್. ಇಲ್ಲ ಅಂತಂದರೆ ಒಂದು ಬೌಲ್ ಪಕ್ಕಕ್ಕೆ, ಅಕ್ಕಪಕ್ಕ ಯಾವುದಾದ್ರು ಬೌಲ್ ಇದ್ದರೆ ಬೌಲ್ ತೊಗೊಂಡು ಆ ಬೌಲಲ್ಲಿ ವಾಮಿಟ್ ಮಾಡಿ. ಆ್ಯಂಡ್ ಯಾವಾಗಲೂ ವಾಮಿಟ್ ಮಾಡಬೇಕಾದ್ರೆ ತಲೆನ ಕೆಳಗಡೆ ಬಾಗಿಸಿನೇ ವಾಮಿಟ್ ಮಾಡಬೇಕು. ಓಕೆ, ಇಲ್ಲಾಂದರೆ ಮಲ್ಕೊಂಡಿರ್ತಾರೆ ಪೇಷಂಟ್ಸಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಎದ್ದು ಕೂರಿಸಿ ವಾಮಿಟ್ ಮಾಡೋಕ್ಕೆ ಹೇಳಿ ಅಂತ. ವಾಮಿಟ್ ಏನಾದ್ರು ಬಂತು ಅಂದರೆ ಎದ್ದು ಕೂರಿಸಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಇದೊಂದು, ಆ್ಯಂಡ್ ನೀವು ನಿಂತ್ಕೊಂಡು ವಾಮಿಟ್ ಮಾಡೋಕ್ಕಾಗಲ್ಲ, ಯಾವತ್ತೂ ಕೂತ್ಕೊಂಡೇ ವಾಮಿಟ್ ಮಾಡಬೇಕು. ನಿಂತ್ಕೊಂಡು ವಾಮಿಟ್ ಮಾಡುವಾಗ ಇಟ್ ವಿಲ್ ಬಿ ಮೋರ್ ಪ್ರೆಷರ್. ಓಕೆ, ನೀವು ಬಾಗಲೇಬೇಕಾಗತ್ತೆ, ನೀವು ಬಾಗಿನೇ ವಾಮಿಟ್ ಮಾಡಬೇಕಾಗತ್ತೆ. ಬಿಕಾಸ್ ಮೇಲ್ಗಡೆ ಆ್ಯಂಟಿ ಗ್ರಾವಿಟಿ ಅಲ್ಲಿ ತನಕ ಪುಷ್ ಮಾಡಲ್ಲ ನಿಮ್ಮದು ಸ್ಟಮಕ್. ಅಂತ ನಿಂತ್ಕೊಂಡಿರೋ ಟೈಮಲ್ಲೂ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ವಾಮಿಟಿಂಗ್. ನಾವು ಏನಕ್ಕೆ ವಾಮಿಟ್ ಬರದೇ ಇರೋ ಥರ ನೋಡ್ಕೊಂಡ್ರೆ ಚಂದ. ತಿಂತೀರಾ, ನೀಟಾಗಿ ತಿನ್ನಿ. ಇಷ್ಟೇ ನಾನು ಹೇಳೋದು. ಬಿಕಾಸ್ ಬೀಂಗ್ ಅ ಡಾಕ್ಟರ್ ನಿಮಗೆ ಕ್ಲೋಸ್ ಆಗಿರ್ತೀನಿ. ಸೊ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ನಾನು ಹೇಳೋದನ್ನು ಸೀರಿಯಸ್ಸಾಗಿ, ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳೋ ಬದಲು ಲೈಫಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಿಂಪಲ್. ಈ ಲೈಫ್ ಒಳಗಡೆ ಎಲ್ಲವೂ ಇರೋದೆ, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋದೇ ನಮ್ಮ ಕೆಲಸ. ಓಕೆ, ಲೈಫ್ನ ಜೀವಿಸಬೇಕು, ರಿಸ್ಟ್ರಿಕ್ಟ್ ಮಾಡೋದಲ್ಲ. ಸೊ ಇಂಥ ಟೈಮ್ ಒಳಗಡೆ ಇದಿಷ್ಟನ್ನು ಫಾಲೋ ಮಾಡಿದ್ರೆ ಸಾಕು. ಆ್ಯಂಡ್ ಇವನ್ ವಾಮಿಟಿಂಗ್ ಈಸ್ ನಾಟ್ ಅ ಪ್ರಾಬ್ಲಮ್. ನಿಮ್ಮ ಹೊಟ್ಟೆಯಲ್ಲಿ ಏನು ಅನ್ಡೈಜೆಸ್ಟೆಡ್ ಫುಡ್ ಇರುತ್ತೆ ಅದನ್ನು ಮಾತ್ರ ಹೊರಗೆ ಕಿತ್ತೆಸಿತಾ ಇರುತ್ತೆ. ನೀವು ಅದನ್ನು ತಲೆ ಕೆಡಿಸ್ಕೋಬೇಡಿ. ಸೊ ಆರಾಮಾಗಿ ನೀಟಾಗಿರೋದು ತಿನ್ನಿ. ಈ ಥರ ಆಗದೆ ಇರೋ ಥರದ್ದು ಏನೋ ತಿನ್ಕೊಳ್ಳಿ. ಒಂದೇ ಸರಿ ಸಿಕ್ಕಿದೆ ಅಂತ ಎಲ್ಲನೂ ತಿನ್ನೋದಲ್ಲ. ಲೈಕ್ ಈ ಕಡೆ ಚಿಕನ್ನು ತಿಂತಿರ್ತಾರೆ, ಈ ಕಡೆ ಮೊಸರು ತಿಂತಿರ್ತಾರೆ, ಈ ಕಡೆಗೆ ಎಗ್ ಬಂದರೆ ಎಗ್ಗು ತಿಂತಿರ್ತಾರೆ, ಈ ಕಡೆ ಮಟನ್ ಇದ್ದರೆ ಅದನ್ನೂ ತಿಂತಾರೆ. ನೆಕ್ಸ್ಟ್ ಆಮೇಲೆ ಹೊರಗಡೆ ಹೋಗಿ ಜ್ಯೂಸ್ ಅಂತ ಸಿಗುತ್ತೆ, ಲೈಕ್ ಯಾವುದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಬರ್ತವೆ, ಸ್ಪ್ರೈಟು, ಕೋಕೋ-ಕೋಲಾ, ಅದನ್ನೆಲ್ಲ ಕುಡಿತೀರ. ಸೊ ಅದೆಲ್ಲ ಸ್ಟ್ರಾಂಗಾಗಿ ಕುಡ್ಕೊಂಡ್ಮೇಲೆ ನಿಮ್ಮ ಸ್ಟಮಕ್ಗೆ ಚಾನ್ಸೇ ಸಿಗೋಲ್ಲ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ. ಅಂಥ ಟೈಮ್ ಒಳಗಡೆ ಮಾತ್ರ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಲ್ವಾ, ಡಾಕ್ಟರ್ ಜೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡ್ತಾಯಿರಿ. ಸೈನಿಂಗ್ ಆಫ್, ಡಾಕ್ಟರ್ ಜೀನಿ ಹಿಯರ್.